ಇದು ಎಲ್ಲಿ ಎಷ್ಟನೇ ತಾರೀಕಿಗೆ ಪರೀಕ್ಷೆ ನಡೀತು ಸರ್? 18ನೇ ತಾರೀಕಿಂದ 18/12/2023ರಿಂದ 26ವರೆಗ 23ವರೆಗೆ ಶನಿವಾರ 23/12/2023ವರೆಗೆ ಪರೀಕ್ಷೆ ನಡೆಸಿದ್ದೀವಿ. ಈಗ ಅಲ್ಲಿ ಬಂದಿರೋದಿಲ್ಲ ಸರ್, ನಾಮಿನಲ್ ಕೊಟ್ಟಿಲ್ಲ ಸರ್. ಇಲ್ಲೆಲ್ಲ ಪರೀಕ್ಷಾ ಕೇಂದ್ರ ಅಂತ ಗೊತ್ತಿರೋ ಆದೇಶ ಇದೆಯಾ? ರೂಮ್ ಅಲ್ಲಿಂದಲೇ ಅಲರ್ಟ್ ಮಾಡ್ಕೊಡ್ತಾರೆ ಸರ್. ಪರೀಕ್ಷಾ ಕೇಂದ್ರ ಅಂತ ಪರೀಕ್ಷೆ ಕೇಂದ್ರ ಅಂತ ಒಂದು ಮಾಡ್ಬೇಕಾದ್ರೆ ಒಂದು ಆದೇಶ ಕಳಿಸ್ತಾರೆ, ನಿಮ್ಗೆ ಇಂಥ ಪರೀಕ್ಷೆ ದಿನದಿಂದ ಇಂಥವುಗಳನ್ನ ಪರೀಕ್ಷೆ ನಡೆಸಲಿಕ್ಕೆ ನಿಮ್ಮನ್ನ ಪರೀಕ್ಷಾ ಕೇಂದ್ರದವನ್ನಾಗಿ ನಾವು ಮಾಡಿದೀವಿ ಈ ಶಾಲೆಯನ್ನ. ಅದಕ್ಕೆ ಆದೇಶ ಏನಾದ್ರೂ ಇದೆಯಾ? ಮೊಬೈಲ್ ಈ ಶಾಲೆ ಆ ಥರ ಇದ್ರೆ ಇಲಾಖೆ ನೇಮಕ ಮಾಡಿದ್ರೆ ಮಾತ್ರ ಮಾಡ್ಬೇಕು, ಇಲಾಖೆ ನೇಮಕ ಮಾಡಿಲ್ಲ ಅಂದ್ರೆ ಮಾಡ್ಬೇಕು. ಸೊ ಅದನ್ನ ಈಗ ಅವ್ರ ಪಾತ್ರ ಇಲ್ಲಿ ಅವರು ಏನು ಮಾಹಿತಿ ಕೊಡ್ತಾರೆ. ಈಗ ಇವರು ಹೇಳಿದ್ದಾರೆ ನೇಮಕಾತಿ ಇದೆ, ಅಡ್ಮಿಷನ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಒಂದು 7-8 ಜನ ಅಡ್ಮಿಷನ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಅವರು 23ನೇ ತಾರೀಕು ಪರೀಕ್ಷಾ ಸಮಯದಲ್ಲಿ ಬಂದಿದ್ರು, 1 ಅವರ್ ಇದ್ರು ಇಲ್ಲಿ ಅಂತ ಹೇಳಿದ್ದಾರೆ. ಈಗ ನಾವು ಅವ್ರಿಗೆ ಆ ಮಾಹಿತಿ ಕೇಳ್ತೀವಿ, ನಾವು ಕೇಳಿ ಅವ್ರೇನು ಇದು ಕೊಡ್ತಾರೆ ಅದರ ನಂತರ ಮುಂದೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಿದ್ದಾರೆ. ಹೊಸ ದಿನಗಳಲ್ಲಿ ಅದು ದೂರದ ಶಿಕ್ಷಣ ಸಂಸ್ಥೆಗೆ ಕೊಟ್ಟದ್ದು, ದೂರ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ದೂರ ಶಿಕ್ಷಣ ಸಂಸ್ಥೆಯ ನಿಯಮಗಳು ತಿಳಿಸ್ತಾರೆ. ಸಂಸ್ಥೆಯ ಇವರು ಹೇಳಬೇಕು, ನಮಗೆ ಮಾಹಿತಿ ಏನು ಕಲಿಕಾ ಕೇಂದ್ರದ ಮುಖ್ಯಸ್ಥರು ಯಾರಿರ್ತಾರೆ ಅವ್ರು ಹೇಳಬೇಕು, ನಮಗೇನು ಮಾಹಿತಿ ಇಲ್ಲ. ಅಲ್ಲಿನ ಪ್ರಾಂಶುಪಾಲರು, ಇವರು ಉಪ ಪ್ರಾಂಶುಪಾಲರು, ಅವರ ಪ್ರಾಂಶುಪಾಲರು ಅಥವಾ ಅಲ್ಲಿನ ಸಿಬ್ಬಂದಿ ಈ ಕಲಿಕೆಯ ಕೇಂದ್ರದ ಮುಖ್ಯಸ್ಥರು ಅದನ್ನೇ ಹೇಳಬೇಕು. ಸರ್, ಇಲ್ಲಿಗೆ ಎಷ್ಟು ವಿಚಾರಣೆ ಮಾಡೋ ಸಂದರ್ಭದಲ್ಲಿ 10,500 ಅಂತ ಇವರು ತಿಳಿಸಿದ್ದಾರೆ. ಈಗ ಈ ಕಲಿಕಾ ಕೇಂದ್ರದ GVR ಗೌಡ ಅವರು ಕಾರ್ಯದರ್ಶಿಗಳು ಮತ್ತು ಈ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಅವ್ರು ತಿಳಿಸಿದ್ದಾರೆ. ಸಂಬಂಧ ತೆಗೆದ ಇಲ್ಲ ಅಂತ ತಿಳಿಸಿದ್ದಾರೆ. ಈಗ ರಸೀದಿ ತೋರಿಸಿ ಅಂತ ಕೇಳಿದಾಗ ಯಾವ ರಸೀದಿ